ಅಲ್ಲಿರುವ ರಾಜಕುಮಾರರೆಲ್ಲ ನನ್ನನ್ನು ಹೀನ ಜಾತಿಯವನೆಂದು ಕೀಳು ದೃಷ್ಟಿಯಿಂದ ನೋಡಿದರು. ಇದರಿಂದ ತುದಿಗೆಡದ ನಾನು ಕಾಡಿನಲ್ಲಿ ಅವರ ಪ್ರತಿಮೆಯೊಂದನ್ನು ಮಾಡಿ ಅದರ ಸಮ್ಮುಖದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ. ಕಾಡಿನ ದುಷ್ಟ ಮೃಗಗಳನ್ನು ಬೇಟೆಯಾಡುವುದು ನನ್ನ ರೂಢಿ. ಆದರೆ ಈ ದೊಡ್ಡಯ್ಯನಿಗೆ ಹೋದ. ಏ ದೊಡ್ಡಯ್ಯ, 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 ಯಮನ್ ಪೈಕಿನ ಯಮನಿಗೆ ನಿಮಗೆ ಸಂಬಂಧ ಉಂಟೇನೋ? ಹಾಗಲ್ಲ ಮತ್ತೆ ಓ ನೀನಾ? ನಾನಲ್ಲ, ಯಮನ ವಾಹನ ಕೋಣ. ಓ ಹೌದೌದು, ಯಮನ ವಾಹನ ಕೋಣ. ಮತ್ತೆ ಕೋಣನ ಹೆಂಡತಿಗೆ ಕೋಣನ ಹೆಂಡತಿಗ ಕೋಣನಿಗೆ ಮದ್ವೆ ಅಂತ ಉಂಟಾ? ಗೊತ್ತಿಲ್ವಾ? ಕೋಣನ ಹೆಂಡತಿ ಎಮ್ಮೆ. ಆಹಾ, ಚೆನ್ನಾಗಿದೆ. ಮತ್ತೆ ಮುಂದೇನಾಯ್ತು? ಎಮ್ಮೆಗೆ ಸ್ವಲ್ಪ ಹೆರಿಗೆ ನೋವು ಶುರುವಾಯ್ತು. ಓಹೋ, ಆ ಹೆರಿಗೆಯನ್ನ ಮುಗಿಸಿ ನಾ ಈಚೆ ಬಂದದ್ದು. ಇನ್ನೇನಾದ್ರೂ ಇಂತ ದೊಡ್ಡ ಕೆಲಸ ಮಾಡಕ್ಕಿದ್ಯೋ ಅಥವಾ ಬೇಟೆಗೆ ಹೊರಡೋಣ? ಓ, ಇನ್ನೇನಿಲ್ಲ, ಹೊರಡ್ಬೋದು. ಸರಿ, ಹಾಗಿದ್ರೆ ಹೊರಡೋಣ, ಬೇಟೆಗೆ ಹೊರಡೋಣ.
ಗುಣವೇ ಅರ್ಜುನನನ್ನೇ ಶ್ರೇಷ್ಠ ಧನುರ್ಧಾರಿಯಾಗಿ ಮಾಡುತ್ತೇನೆ ಎಂದು ನಾನು ಆಡಿದ ಮಾತು ಇಂದು ನನ್ನ ಕುತ್ತಿಗೆಗೆ ಉರುಳಾಗಿದೆ. ಆಡಿದ ಮಾತನ್ನು ಉಳಿಸಿ ನನ್ನ ಮಾನ ಉಳಿಯಬೇಕಾದರೆ ಬಡಪ ಏಕಲವ್ಯನನ್ನು ಬಲಿಪಶು ಮಾಡಲೇಬೇಕು. ಅದಕ್ಕಾಗಿ ಈಗಲೇ ಏಕಲವ್ಯನಿತ್ತಲಿಗೆ ತೆರಳುತ್ತೇನೆ. ಕಂಡನೋ ದಿವ್ಯ ಮಾರ್ತಾಂಡ ತೇಜನ ಕಂಡನೋ ದಿವ್ಯ ಮಾರ್ತಾಂಡ ತೇಜನ ಕಂಡನು 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 ದಿವ್ಯ ಮಾರ್ತಾಂಡ ತೇಜನ ಕಂಡನು ಕಂಡನು ಗುರುವಿನ ಪಾದವ ಕಂಡನು ಗುರುವಿನ ಪಾದವ ಎನ್ನ ಮುಂದೆ ಚಾಚುತ ತಾಳ್ದೆ ಮುದವ ಎನ್ನ ಮುಂದೆ ಚಾಚುತ ತಾಳ್ದೆ ಮುದವ ಕಂಡನು ಗುರುವಿನ ಪಾದವ ಎನ್ನ ಮುಂದೆ ಚಾಚುತ ತಾಳ್ದೆ ಮುದವ ಕಂಡನು ದಿವ್ಯ ಮಾರ್ತಾಂಡ ತೇಜನ ಕಂಡನು ಏಕಲವ್ಯ ನಿಮ್ಮ ಆಗಮನವು ಹಾ. ಸ್ವತಃ ಸೂರ್ಯನು ಹುಟ್ಟಿ ಬಂದಂತಾಯಿತು. ಹಾ ನಿಮ್ಮ ಬಲಗಡದಲ್ಲಿ ನನ್ನ ಶಿರ ಚಾಚುತ್ತಾ ಹಾ ಆಶೀರ್ವಾದವನ್ನು ಬೇಡುತ್ತಿದ್ದೇನೆ ಗುರುಗಳೇ. ಏಕಲವ್ಯ, ಎದ್ದೇಳು. ಗುರುಗಳೇ, ನೀನು ಸ್ವಾರ್ಜಿತ ಶಕ್ತಿಯ ಮಹತ್ವವನ್ನು ಹಾ ವರ್ಣಿಸಲು ನನಗೆ ಶಬ್ದಗಳೇ ಸಾಲುತ್ತಿಲ್ಲ. ಹಾ ಹಲವು ಮಂತ್ರಾಸ್ತ್ರಗಳು ಶಬ್ದವೇದಿ ಶರಪ್ರಯೋಗವನ್ನು ಶಬ್ದವೇದಿ ವಿದ್ಯೆಯ ಪರಿತಾಪವಾಯ್ತೆನಗದು ಪರಿತಾಪವಾಯ್ತೆನಗದು ವಚನ ಭಂಗುರವಾಯ್ತು ನೀ ತಿಳಿಯದು ಏಕಲವ್ಯ ಗುರುಗಳೇ, ಗುರುವಿನ ಪ್ರತಿಮೆಯನ್ನು ಸಾಕ್ಷಿಯಾಗಿಟ್ಟುಕೊಂಡು ಹಾ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದರೆ ಹೌದು ಗುರು. ವಿದ್ಯೆ ಸಿದ್ಧಿಸುತ್ತದೆ ಎಂಬುದಕ್ಕೆ ನೀನೇ ಒಂದು ಉದಾಹರಣೆ. ಹಾ ಗುರುಗಳೇ, ಆದರೆ ನೀನು ಹೀಗೇಕೆ ಮಾಡಿದೆ? ನಾನೇನಾದರೂ ತಪ್ಪನ್ನು ಎಸಗಿದ್ದೇನೆ ಗುರುಗಳೇ? ನೀನು ತಪ್ಪನ್ನು ಎಸಗಿಲ್ಲ, ಆದರೆ ಎಸಗಿದ್ದು ತಪ್ಪಾಗಿದೆ. ಈ ಮಾತಿನ ಗೂಢಾರ್ಥವೇನು ಗುರುಗಳೇ? ನೀನು ಸಾಧಿಸಿದ ಹಾ. ಶಬ್ದವೇದಿ ಶರಪ್ರಯೋಗವನ್ನು ರಾಜಕುಮಾರನಾದ ಪಾರ್ಥನ ಮುಂದಕ್ಕೆ ತೋರಿದೆ. ಆತ ತನ್ನ ದುಷ್ಟ ಗುರುಗಳನ್ನು ನನ್ನ ವನಕ್ಕೆ ಅಟ್ಟಿಸಿಕೊಂಡು ಬಂದಾಗ ಹಾ. ನಡೆದ ಘಟನೆ ಅದು. ಇಂದು ಅದೇ ಘಟನೆ ನನ್ನ ವಚನ ಭಂಗವಾಗುವ ಸ್ಥಿತಿಯನ್ನು ಉಂಟು ಮಾಡಿದೆ. ಹೌದೇ? ಹಾ. ನಿಮ್ಮ ವಚನ ಭಂಗ. ಗುರುಗಳ ನಿಮ್ಮಯ ವಚನವು ಭಂಗವೇ ತಾವದೈ ಕದಿನ ತಾವದೈ ಕದಿನ ತಾವದೈ ಗುರುಗಳ ನಿಮ್ಮಯ ವಚನವು ಭಂಗವೇ ಪರಿಹರಿಸ
ಏಕಲವ್ಯ, ನನ್ನನ್ನು ಗುರು ಎಂದು ನೀನು ಮನಸ್ಫೂರ್ತಿಯಾಗಿ ಒಪ್ಪುತ್ತೀಯ ತಾನೆ? ಹೌದು ಗುರುಗಳೇ, ಹಾ. ನನ್ನ ಮನಸ್ಸಾಕ್ಷಿಯಾಗಿಯೂ ಹೌದು. ಹಾಗಾದರೆ ಗುರುದಕ್ಷಿಣೆಯನ್ನು ನೀಡುವೆಯಾ? ಗುರುಗಳೇ, ಹ. ಈ ಪ್ರಶ್ನೆಯನ್ನು ನಾನೇ ಕೇಳಬೇಕಾದದ್ದು. ಗುರುದಕ್ಷಿಣೆಗಾಗಿ ಏನನ್ನು ನೀಡಲಿ ಗುರುಗಳೇ? ಹಾ. ನನ್ನ ಸರ್ವಸ್ವವು ನಿಮಗೆ ಅರ್ಪಿತ. ಸರ್ವಸ್ವವೇನೂ ಬೇಡ. ಹಾ. ಬಿಲ್ಲಿಗೆ ಬಾಣವನ್ನು ಹೂಡು, ಸಿಂಚಿನಿಯನ್ನು ಸೆಳೆಯುವ ಬಲಗೈಯ ಹೆಬ್ಬೆರಳನ್ನು ನೀಡಿದರೆ ಸಾಕು. ಹೇಗೆ ಏಕಲವ್ಯ, ಸುಮ್ಮನಾದೆ? ಉದ್ದವಾಯಿತೇನು? ಗುರುಗಳೇ, ಹಾ. ಇದಕ್ಕೆ ಉತ್ತರವೇಕೆ? ಇದು ನನ್ನ ಪಾಲಿಗೆ ಬಂದ ಭಾಗ್ಯವೆಂದು ತಿಳಿದಿದ್ದೇನೆ. ನಿಮ್ಮ ವಚನವು ಉಳಿಯಲಿ, ಆ ಪಾರ್ಥನ ಮನಸ್ಸಿನ ಕ್ರೋಧಾಗ್ನಿಯು ತಣಿಯಲಿ. ಇಗೋ, ನನ್ನ ಬಲಗೈ ಹೆಬ್ಬೆರಳನ್ನು ಎಂದು ವಂದಿಸುತ್ತ ಎಂದು ವಂದಿಸುತ್ತ ನಾನಿಂದಿಗೆ ಧನ್ಯನು ಎನ್ನುತ್ತ ನಾನಿಂದಿಗೆ ಧನ್ಯನು ಎನ್ನುತ್ತ ಕಂದು ಮನವ ಮಾಡದೆ ಬೆರಡನು ಚಂದನೆ ಗುರುಪದ ಸಂಗದೊಳಿಟ್ಟನು. ಏಕಲವ್ಯ, ಇಗೋ, ನನ್ನ ಬಲಗೈ ಹೆಬ್ಬೆರಳನ್ನು ನಿಮ್ಮ ಸ್ಮರಣೆಗೆ ಅರ್ಪಿಸುತ್ತಿದ್ದೇನೆ. ಇದನ್ನು ನೀವು ಸ್ವೀಕರಿಸಬೇಕು. ಅದಷ್ಟೇ ಅಲ್ಲ, ನನ್ನ ಆತಿಥ್ಯವನ್ನು ಸಹ ಸ್ವೀಕರಿಸಬೇಕು. ಸುರಿಯುತ್ತಿರುವ ರಕ್ತದಿಂದ ತೊಯ್ದ ಈ ಬೆರಳನ್ನು ತೊಳೆದುಕೊಂಡು ಆದಷ್ಟು ಬೇಗ ಹಿಂದಿರುಗುತ್ತೇನೆ. ಹಾಗೇ ಆಗಲಿ. ಇಂತಹ ಅನ್ಯಾಯ ಕೃತ್ಯ ಮಾಡಿಬಿಟ್ಟೆ. ಅರ್ಜುನನಿಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ಪರಮ ಶಿಷ್ಯನ ಬದುಕನ್ನೇ ನಾಶ ಮಾಡಿಬಿಟ್ಟೆವಲ್ಲ. ದೇವರು ಮೆಚ್ಚುವ ಕೆಲಸವೇ ಇದು ಅಲ್ಲವೇ ಅಲ್ಲ. ಮುಂದೊಂದು ದಿನ ಇದರ ಪಶ್ಚಾತ್ತಾಪವನ್ನು ನಾನು ಪಡಲೇಬೇಕಾಗುತ್ತದೆ. ಅಲ್ಲಿಯವರೆಗೂ ಕಾಲಾಯ ತಸ್ಮೈ